ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸವೀಸ್ ಡೈರಿ. ಇವತ್ತು ನಾನು ನಿಂಬೆಹಣ್ಣಿನಿಂದ ಮಾಡುವಂಥ 2 ರೀತಿಯ ಉಪ್ಪಿನಕಾಯಿಗಳನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಇನ್ಸ್ಟಂಟಾಗಿ ಮಾಡುವಂಥದ್ದು, ಆದರೆ ಜಾಸ್ತಿ ದಿನಗಳ ಕಾಲ ಯೂಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ತುಂಬ ದಿನಗಳ ತನಕ ಯೂಸ್ ಮಾಡ್ಬೋದು, ಅಂದರೆ ವರ್ಷದ ಉಪ್ಪಿನಕಾಯಿ ಅಂತಾರಲ್ಲ ಆ ಥರ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಫಸ್ಟು ನಾನು ಮಾರ್ಕೆಟಿಂದ ತಂದಿರೋ ಅಂಥ ಎಲ್ಲ ನಿಂಬೆಕಾಯಿಗಳನ್ನು, ಒಂದು 30 ನಿಂಬೆಕಾಯಿಗಳನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಈ ಥರ ವಾಶ್ ಮಾಡ್ಕೋಬೇಕು. ನೀಟಾಗಿ ತೊಳ್ಕೊಂಡಿದ್ದಾದಮೇಲೆ ಇದನ್ನು ಬಟ್ಟೆಯಲ್ಲಿ ಒರೆಸ್ಕೋಬೇಕಾಗುತ್ತೆ. ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒಂದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಒರೆಸ್ಕೋಬೇಕಾಗುತ್ತೆ. ನೀರಿನ ಅಂಶ ಏನಾದರೂ ಉಳ್ಕೊಂಡ್ಬಿಟ್ರೆ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ನಿಂಬೆಹಣ್ಣನ್ನು ಇದೇ ಥರ ನೀಟಾಗಿ ಒರೆಸ್ಕೊಂಡು ಎತ್ತಿಟ್ಕೊಳ್ಳೋಣ. ಫಸ್ಟು ನಾನು ಇನ್ಸ್ಟೆಂಟಾಗಿ ಮಾಡೋ ಉಪ್ಪಿನಕಾಯಿ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು 5 ನಿಂಬೆಹಣ್ಣನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕಿಟ್ಟು ನಿಂಬೆಹಣ್ಣುಗಳನ್ನ ಅದರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಅವುಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದರಲ್ಲಿರೋ ರಸ ಎಲ್ಲ ನಾವು ಹಿಂಡಿ ತೆಗಿಬೇಕಾಗುತ್ತೆ. ಕೆಲವೊಂದು ಸಲ ಅಡುಗೆಗೆಲ್ಲ ನಿಂಬೆಹಣ್ಣು ಜಾಸ್ತಿ ಯೂಸ್ ಮಾಡಿದರೆ, ಅಥವಾ ಗೆಸ್ಟ್ ಬಂದಾಗ ಶರ್ಬತ್ ಮಾಡೋಕ್ಕೆ ಆ ಥರ ಎಲ್ಲ ನಿಂಬೆಹಣ್ಣನ್ನು ಜಾಸ್ತಿ ಯೂಸ್ ಮಾಡಿ ರಸ ಎಲ್ಲ ತೆಗೆದ್ಬಿಟ್ಟು ಸಿಪ್ಪೆ ಮಾತ್ರ ಉಳಿದಿದ್ರೆ, ಅದನ್ನು ಕೂಡ ನೀವು ಈ ಥರ ಇನ್ಸ್ಟಂಟ್ ಉಪ್ಪಿನಕಾಯಿಯಾಗಿ ಮಾಡ್ಕೋಬೋದು. ಈ ಉಪ್ಪಿನಕಾಯಿ ಬಂದು ಮಾಡಿದ ದಿನದಿಂದನೇ ನಾವು ತಿನ್ನೋಕ್ಕೆ ಶುರು ಮಾಡ್ಬೋದು. ಆದರೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು 10 ಡೇಸ್ ತನಕ ಇಟ್ಕೋಬೋದು ಅಷ್ಟೇ. ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಅಂತಂದರೆ 1 ಮಂತ್ ತನಕ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ರಸ ಎಲ್ಲ ಹಿಂಡಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ 2 ಭಾಗ ಕಟ್ ಮಾಡಿದ್ನಲ್ಲ, ಇದರಲ್ಲಿ 4 ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ನಿಂಬೆಹಣ್ಣಿನಿಂದ 8 ಭಾಗಗಳನ್ನು ಕಟ್ ಮಾಡ್ಕೊಳ್ತೀನಿ. ನಿಮಗೆ ಇದು ಚಿಕ್ಕದಾಯಿತು ಅಂತಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ನು ನೀವು ಕಟ್ ಮಾಡ್ಕೊಳ್ಬೋದು. ಎಲ್ಲ ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಇದೇ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಬೌಲಲ್ಲಿ ಹಾಕಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದಾದಮೇಲೆ ಒಂದು ಪಾತ್ರೆಗೆ ಟೀ ಲೋಟದಿಂದ ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ನೀರಲ್ಲ, ಫಸ್ಟೇ ನಾನು ಪಾತ್ರೆ ಇಟ್ಬಿಟ್ಟು ನೀರು ಹಾಕ್ತೆ ಅಂತ ಅದು ಹೊಗೆ ಬರ್ತಾ ಇದೆ ಅಷ್ಟೇ. ಇವಾಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಪೂರ್ತಿಯಾಗಿ ಕರಗಬೇಕು, ಅಲ್ಲಿ ತನಕ ಸ್ಪೂನಿಂದ ಈ ಥರ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ. ಇದೇನು ನಮಗೆ ಅಂಟು ಥರ ಬರೋದು ಬೇಡ, ಈ ಥರ ನೀರು ಥರ ಇದ್ರೂ ಸಾಕಾಗುತ್ತೆ. ಯಾಕಂದರೆ ಇದು ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ, ಅದಕ್ಕೋಸ್ಕರ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇವಾಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಕೆ ಅರಿಶಿನ ಮತ್ತು 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು, ಖಾರದ ಪುಡಿ ಅರಿಶಿನದ ಪುಡಿ ಗಂಟಾಗಬಾರ್ದಲ್ವ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋ ಥರ ತಿರುಗಿಸ್ಕೊಳ್ಬೇಕಾಗತ್ತೆ. 1 ನಿಮಿಷ ಈ ಥರ ತಿರುಗಿಸ್ಕೊಂಡಾದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ನಿಂಬೆಹಣ್ಣಿನ ಸಿಪ್ಪೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕಿವಾಗ ಖಾರ, ಉಪ್ಪು ಮತ್ತು ಸಿಹಿಗೋಸ್ಕರ ಬೆಲ್ಲ ಹಾಕಿದ್ದೀನಲ್ವ, ಇವಾಗ ಹುಳಿ ಆಗೋದಕ್ಕೋಸ್ಕರ ನಾವು ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ವಲ್ಲ, ಅದರಿಂದ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ಪೂನಿಂದ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಬೆಲ್ಲ ಹಾಕಿರೋದ್ರಿಂದ ಇದು ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಸ್ಟವ್ ಆಫ್ ಮಾಡಿದ್ರೆ ಸಾಕಾಗತ್ತೆ. ನಮ್ಮ ಇನ್ಸ್ಟೆಂಟ್ ಉಪ್ಪಿನಕಾಯಿ ಇವಾಗ ರೆಡಿ ಆಗಿದೆ. ರೆಡಿ ಆದ ತಕ್ಷಣನೇ ಇದನ್ನು ತಿನ್ನೋದಕ್ಕೆ ಶುರು ಮಾಡ್ಬೋದು. ಇದನ್ನು ಅನ್ನಕ್ಕೆ ಕೂಡ ಕಲ್ಸ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ತುಂಬ ದಿನ ಇಟ್ಕೊಳ್ಳೋ ಥರ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ನಿಂಬೆಹಣ್ಣನ್ನು ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ವಲ್ಲ, ಆ ನಿಂಬೆಹಣ್ಣುಗಳನ್ನು ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಭಾಗ ಕಟ್ ಮಾಡಿಕೊಂಡು ಅದರಲ್ಲಿರೋ ಬೀಜ ಎಲ್ಲ ತೆಗೆದುಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ನಿಂಬೆಹಣ್ಣಿನಿಂದ 8 ಭಾಗ ಆಗೋ ಥರ ನಿಂಬೆಹಣ್ಣನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಜು ಕರೆಕ್ಟಾಗಿರುತ್ತೆ. ಇದಕ್ಕಿಂತ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ನಿಂಬೆಹಣ್ಣುಗಳು ಬೇಗ ಮೆತ್ತಗಾಗಲ್ಲ. ಈ ಉಪ್ಪಿನಕಾಯಿಗೆ ಸ್ವಲ್ಪನೂ ನೀರು ತಾಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ, ಬೇಗ ಹಾಳಾಗಿಬಿಡುತ್ತೆ ಅಂತ. ಅದಕ್ಕೆ ಒಂದು ಒಣಗಿರೋ ಬೌಲ್ಗೆ ಕಟ್ ಮಾಡಿರೋಂಥ ನಿಂಬೆಹಣ್ಣಿನ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನಿಂಬೆಹಣ್ಣುಗಳನ್ನು ಇದೇ ರೀತಿ ಕಟ್ ಮಾಡಿಕೊಂಡು ಬೌಲಿಗೆ ಹಾಕಿಟ್ಕೊಳ್ತೀನಿ. ಇವಾಗ ಇದಕ್ಕೆ 1 ಬೌಲ್ ಆಗೋಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಪುಡಿ ಉಪ್ಪು ಕೂಡ ನೀವು ಯೂಸ್ ಮಾಡ್ಬೋದು. ಈ ರೀತಿ ಟಾಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಸ್ಪೂನ್ ತೊಗೊಂಡು ಉಪ್ಪೆಲ್ಲ ನಿಂಬೆಹಣ್ಣಿಗೆ ಹತ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ನಾನೊಂದು ಗ್ಲಾಸಿನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲು ಇದರಲ್ಲಿ ಉಪ್ಪು ಹಾಕಿಟ್ಟಿದ್ದೆ, ಅದೇ ಜಾರ್ಗೆ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗಾಳಿ ಹೋಗದೆ ಇರೋ ಥರ ಟೈಟಾಗಿ ಮುಚ್ಚಳ ಹಾಕಿಬಿಟ್ಟು ಒಂದು 10 ಡೇಸ್ ಆದ್ರೂ ಅಟ್ಲೀಸ್ಟ್ ನಾವು ಇಡಬೇಕಾಗತ್ತೆ. ಒತ್ತಿ ತುಂಬೋದು ಬೇಡ, ನಾರ್ಮಲಾಗಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. 10 ದಿನ ಆದಮೇಲೆ ಸಾಸಿವೆ ಮತ್ತು ಮೆಂತ್ಯ ಕಾಳನ್ನ ಹುರ್ಕೊಂಡು ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಕಬ್ಬಿಣದ ಬಾಣಲೆ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಹುರ್ಕೊಂಡಾದ್ಮೇಲೆ ಸಾಸಿವೆದು ಕಲರ್ ಚೇಂಜ್ ಆಗಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದನ್ನು ಎತ್ತಿಟ್ಕೊಂಡು ಮೆಂತ್ಯ ಕಾಳನ್ನ ಹುರ್ಕೊಳ್ತೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಕಹಿ ಆಗಿಬಿಡುತ್ತೆ ತುಂಬ.
ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಎರಡನ್ನೂ ನಾನು ಒಂದು ಕುಟ್ಟಾಣಿಲಿ ಹಾಕಿ ಕುಟ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ತುಂಬ ಕಡಿಮೆ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇಲ್ಲ, ಇದರಲ್ಲೇ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ನುಣ್ಣಗೆ ಪೌಡ್ರ್ ಆಗಬೇಕು ಥರ ಏನಿಲ್ಲ, ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ. 10 ಡೇಸ್ ಆದಮೇಲೆ ನೋಡಿ ನಿಂಬೆಹಣ್ಣೆಲ್ಲ ಇವಾಗ ಪೂರ್ತಿ ಮೆತ್ತಗಾಗಿದೆ. ಇವಾಗ ಇದನ್ನು ಒಂದು ಒಣಗಿರೋ ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಉಪ್ಪು ಇನ್ನೂ ಕರಗಬೇಕು ಥರ ಅನಿಸ್ತಾ ಇದೆ. ನಾನು ದೊಡ್ಡ ಉಪ್ಪು ಹಾಕಿರೋದ್ರಿಂದ ಕರಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಪುಡಿ ಉಪ್ಪು ಯೂಸ್ ಮಾಡಿ, ಬೇಗ ಕರಗೋಗ್ಬಿಡುತ್ತೆ. ಗ್ಲಾಸ್ ಜಾರ್ ನನ್ನ ಹತ್ರ ದೊಡ್ಡದಿರಲಿಲ್ಲ ಅಂತ ಉಳಿದಿರೋ ಅಂಥ ನಿಂಬೆಹಣ್ಣುಗಳನ್ನು ನಾನೊಂದು ದಪ್ಪದಾಗಿರೋ ಪ್ಲಾಸ್ಟಿಕ್ ಡಬ್ಬಿಲಿ ಹಾಕಿಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಇವಾಗ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಕುಟ್ಟಿ ಇಟ್ಕೊಂಡಿರೋ ಅಂಥ ಸಾಸಿವೆ ಮತ್ತು ಮೆಂತ್ಯ ಕಾಳಿನ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಖಾರದ ಪುಡಿ ಬದಲಾಗಿ ಕೆಂಪು ಮೆಣಸಿನ್ಕಾಯಿನೂ ಸಾಸಿವೆ ಮತ್ತು ಮೆಂತ್ಯ ಕಾಳು ಪೌಡ್ರ್ ಮಾಡ್ಕೊತಿರ್ತೀವಲ್ಲ, ಅದ್ರ ಜೊತೆಗೇ ಸೇರಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ತಾರೆ. ಹಾಗೂ ಮಾಡ್ಕೋಬೋದು. ಉಪ್ಪು ಮತ್ತು ನಿಂಬೆಹಣ್ಣನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ರೆ ಅದು ಪ್ಲಾಸ್ಟಿಕ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಡೌಟಲ್ಲೇ ಹಾಕಿಟ್ಟಿದ್ದೆ. ಆದರೆ ನನಗೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ, ಯಾಕಂದರೆ ನನ್ನ ಹತ್ರ ಇರೋ ಪ್ಲಾಸ್ಟಿಕ್ ಬಾಕ್ಸ್ ಬಂದು ಫ್ರೀಝರ್ ಫ್ರೀ, ಅಂದರೆ ದಪ್ಪದಾಗಿರುತ್ತಲ್ಲ ಪ್ಲಾಸ್ಟಿಕ್ ಬಾಕ್ಸು, ಆ ಥರ ಇರೋದು. ನಾರ್ಮಲ್ ತೆಳು ಪ್ಲಾಸ್ಟಿಕ್ ಬರುತ್ತಲ್ಲ, ಆ ಥರದ ಬಾಕ್ಸ್ ಆಗಿರಲಿಲ್ಲ. ಅದಕ್ಕೋಸ್ಕರ ಮಸಾಲೆ ಎಲ್ಲ ಹಾಕಿ ಆದಮೇಲೂ ಇದನ್ನು 10 ಡೇಸ್ ನಾವು ಇಡಬೇಕಾಗತ್ತೆ, ಗಾಳಿ ಹೋಗದೆ ಇರೋ ಥರ. ಗ್ಲಾಸ್ ಜಾರ್ಗೆ ಹಾಕಿ ಉಳಿದಿರೋ ಅಂಥ ಉಪ್ಪಿನಕಾಯಿನ ನಾನು ಅದೇ ದಪ್ಪದಾಗಿರೋ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ತಿರ್ಗಾ ಇದೇ ರೀತಿ 10 ದಿನ ಇಟ್ಕೊಳ್ತಾ ಇದ್ದೀನಿ. 10 ದಿನ ಆದಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಒಂದು 5-6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಇದಾದಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎರಡೇ ಒಗ್ಗರಣೆಗೆ ಹಾಕ್ಕೊಳ್ಳೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರಿಸ್ಬೇಕಾಗತ್ತೆ. ಬಿಸಿ ಎಣ್ಣೆನ ಹಾಕ್ಕೊಳ್ಬಾರ್ದು. ಇದು ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋಣ. 10 ದಿನ ಆದಮೇಲೆ ನೋಡಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಬಂದಿದೆ ಅಂತ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೊಂಡಿದೆ. ನಿಂಬೆಹಣ್ಣು ಇನ್ನು ಮೊದಲಿನಕ್ಕಿಂತ ಮೆತ್ತಗಾಗಿದೆ. ಸಾಸಿವೆ ಒಗ್ಗರಣೆನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದನ್ನೆಲ್ಲ ಇವಾಗ ಒಂದು ಬೌಲಿಗೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಉಪ್ಪಿನಕಾಯಿ ಜಾಸ್ತಿ ದಿನ ಇಡ್ತಾ ಹೋದಷ್ಟು ಟೇಸ್ಟ್ ಚೆನ್ನಾಗಾಗ್ತಾ ಹೋಗುತ್ತೆ. ಅಂದರೆ ನಿಂಬೆಹಣ್ಣೆಲ್ಲ ಜಾಸ್ತಿ ಮೆತ್ತಗಾಗ್ತಾ ಹೋಗುತ್ತಲ್ವ, ಆವಾಗ ಉಪ್ಪಿನಕಾಯಿನೂ ಚೆನ್ನಾಗಾಗ್ತಾ ಹೋಗುತ್ತೆ. ನೋಡಿ ನಾನು ದಪ್ಪ ಪ್ಲಾಸ್ಟಿಕ್ ಡಬ್ಬಿಲಿ ಹಾಕಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಗ್ಲಾಸ್ ಜಾರ್ಗೂ ಅದಕ್ಕೂ ಏನೂ ಡಿಫ್ರೆನ್ಸ್ ಆಗಿಲ್ಲ. ಟೇಸ್ಟಲ್ಲಿ ಕೂಡ ಅದೇನು ಡಿಫ್ರೆನ್ಸ್ ಆಗಿರಲಿಲ್ಲ. ಇವಾಗ ಇದಕ್ಕೆ ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ, ಆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ನಾನು ಪೂರ್ತಿಯಾಗಿ ತಣ್ಣಗೆ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ತಿನ್ನೋದಕ್ಕೆ ತೆಗೆದಿಟ್ಕೊಳ್ಬೋದು. ಈ ಉಪ್ಪಿನಕಾಯಿ ಜಾಸ್ತಿ ದಿನ ಇಟ್ಟಷ್ಟು ಜಾಸ್ತಿ ಚೆನ್ನಾಗಾಗ್ತಾ ಹೋಗುತ್ತೆ. ನಿಂಬೆಕಾಯಿ ಎಲ್ಲ ಮೆತ್ತಗಾಗ್ತಾ ಇದ್ದಂಗೆ ಜಾಸ್ತಿ ಚೆನ್ನಾಗಾಗ್ತಾ ಹೋಗುತ್ತೆ. ಟೇಸ್ಟೂ ಚೆನ್ನಾಗಾಗ್ತಾ ಹೋಗುತ್ತೆ. ಮತ್ತು ಇದನ್ನು ನೀವು ತುಂಬ ದಿನ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಡಲಿಲ್ಲ ಅಂತಂದ್ರೂ ಒಂದು 6 ತಿಂಗಳು ತನಕನೂ ಇದೇನಾಗಲ್ಲ. ಬಟ್ ಅಷ್ಟು ದಿನ ಇದು ಇರಲ್ಲ. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ವ 2 ರೀತಿ ಉಪ್ಪಿನಕಾಯಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ. ಅಂಗಡೀಲಿ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೆ ಉಪ್ಪಿನಕಾಯಿ ತಿನ್ಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ. ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.